ಗುರು, ಸೋತ ನಂತರ ನಾಯಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ? ಇದು ಸಿಂಪಲ್ ಸೋಲ್ ಅಲ್ಲ, ಇದು ದೊಡ್ಡ ಲೆಸನ್. ಆರ್ಸಿಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಮುಗಿದ ನಂತರ ಹಾರ್ದಿಕ್ ಪಾಂಡ್ಯ ಅವರು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲಿಗೆ ಆರ್ಸಿಬಿ ತಂಡದ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಏನ್ ಆಟ ಆಡಿದ್ರು ಗುರು. ವಿರಾಟ್ ಕೊಹ್ಲಿ ಕ್ಲಾಸ್, ಫಿಲಿಪ್ ಸಾಲ್ಟ್ ಅಟ್ಯಾಕ್, ರಜತ್ ಪಟಿದಾರ್ ಸ್ಟೆಬಿಲಿಟಿ, ಟೀಮ್ ಡೇವಿಡ್ ಪವರ್. ಟಾಸ್ ಸೋತರೂ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಆರ್ಸಿಬಿ ತಂಡ 240 ರನ್ಸ್ ಹೊಡೆದು ಮುಂಬೈ ಇಂಡಿಯನ್ಸ್ ಬೌಲರ್ಗಳನ್ನ ಸಂಪೂರ್ಣವಾಗಿ ಪ್ರೆಷರ್ಗೆ ಹಾಕಿತು. ಮ್ಯಾಚ್ ಸ್ಟಾರ್ಟ್ ಆದಾಗ್ಲೇ ಆರ್ಸಿಬಿ ಡಾಮಿನೇಷನ್ ಶುರುವಾಯಿತು. ಪವರ್ ಪ್ಲೇನಲ್ಲಿ ಫಾಸ್ಟ್ ರನ್, ಮಧ್ಯದಲ್ಲಿ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್, ಡೆತ್ ಓವರ್ಸ್ನಲ್ಲಿ ಎಕ್ಸ್ಪ್ಲೋಷನ್. ಈಗ ಬನ್ನಿ ಮುಂಬೈ ಇಂಡಿಯನ್ಸ್ ಕಡೆಗೆ. ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ತಾನೇ ಹೇಳಿದ್ರು, ನಾವು ತುಂಬಾ ಮಿಸ್ಟೇಕ್ ಮಾಡಿದೀವಿ ಅಂತ. ಬೌಲಿಂಗ್ನಲ್ಲಿ ತಪ್ಪು, ಬ್ಯಾಟಿಂಗ್ನಲ್ಲಿ ಕಾನ್ಫಿಡೆನ್ಸ್ ಕಡಿಮೆ, ಫೀಲ್ಡಿಂಗ್ನಲ್ಲಿ ಸ್ಮಾಲ್ ಮಿಸ್ಟೇಕ್, ಈ ಎಲ್ಲ ಸೇರಿ ಮ್ಯಾಚ್ ಕೈ ತಪ್ಪಿತು. ಅವರು ಸ್ಪಷ್ಟವಾಗಿ ಹೇಳಿದ್ರು, ವಾಂಕಡೆ ಪಿಚ್ನಲ್ಲಿ 240 ಚೇಸ್ ಮಾಡೋದು ತುಂಬಾ ಟಫ್. 200-210 ಇದ್ದರೆ ಚೇಸ್ ಮಾಡಬಹುದು, ಆದರೆ 230-240 ತುಂಬಾ ಕಷ್ಟ ಅಂತ. ಮತ್ತೆ ಅವರು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ ಪ್ಲೇಯರ್ ಫಿಲಿಪ್ ಸಾಲ್ಟ್. ಅವನು ನಮ್ಮನ್ನ ಸಂಪೂರ್ಣ ಔಟ್ಪ್ಲೇ ಮಾಡ್ಬಿಟ್ಟ ಅಂತ ಹೇಳಿದ್ದಾರೆ. ಮತ್ತು ಮಿಚೆಲ್ ಸ್ಯಾಂಟ್ನರ್ ಮೇಲೆ ಅಟ್ಯಾಕ್ ಆಗಿದ್ದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಶಾರ್ದೂಲ್ ಠಾಕೂರ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಆದ್ರೆ ಇನ್ನೂ ಬೆಸ್ಟ್ ಬೇಕಿತ್ತು. ಹಾರ್ದಿಕ್ ಒಂದು ದೊಡ್ಡ ಡಿಸಿಷನ್ ಬಗ್ಗೆ ಕೂಡ ಹೇಳಿದ್ರು. ಮಾರ್ಕಂಡೇನ ಇವತ್ತು ಆಡಿಸಬೇಡದಾಗಿತ್ತು, ಅದು ನಮ್ಮ ತಪ್ಪು. ಇದನ್ನೇ ನೋಡಿ ಎಷ್ಟು ಫ್ರಾಂಕ್ ಆಗಿ ಕ್ಯಾಪ್ಟನ್ ಮಾತಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಇನ್ನೊಂದು ಮುಖ್ಯ ವಿಷಯ, ಜಸ್ಪ್ರೀತ್ ಬುಮ್ರಾ. ಅವರಿಗೆ ವಿಕೆಟ್ ಸಿಗ್ಲಿಲ್ಲ, ಇದು ಕೂಡ ದೊಡ್ಡ ಕಾರಣ ಅಂತ ಹೇಳಿದ್ದಾರೆ. ಆದರೆ ಅವರು ಪಾಸಿಟಿವ್ ಆಗಿ ಕೂಡ ಮಾತಾಡಿದ್ರು. ನಾವು ಈ ಮ್ಯಾಚ್ನಿಂದ ಕಲ್ತ್ವಿ, ನೆಕ್ಸ್ಟ್ ಮ್ಯಾಚ್ನಲ್ಲಿ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡ್ತೀವಿ. ಇದರಿಂದ ಮುಂಬೈ ಇಂಡಿಯನ್ಸ್ ತಂಡ ಇನ್ನೂ ಡೇಂಜರಸ್ ಆಗಿ ಬರೋ ಚಾನ್ಸ್ ಇದೆ. ಈಗ ಆರ್ಸಿಬಿ ಬಗ್ಗೆ ಮಾತಾಡೋಣ. ಐಪಿಎಲ್ 2026ನಲ್ಲಿ ಆರ್ಸಿಬಿ ಸೂಪರ್ ಫಾರ್ಮ್ನಲ್ಲಿದೆ. 4 ಪಂದ್ಯಗಳಲ್ಲಿ 3 ಗೆಲುವು, ಇದು ಚಿಕ್ಕ ವಿಷಯ ಅಲ್ಲ. ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲಿದ್ದರೆ ಟೀಮ್ ಇನ್ನೂ ಡೇಂಜರಸ್ ಆಗುತ್ತದೆ. ರಜತ್ ಪಟಿದಾರ್ ಕನ್ಸಿಸ್ಟೆನ್ಸಿ ಕೊಡ್ತಿದ್ದಾರೆ, ಸಾಲ್ಟ್ ಅಟ್ಯಾಕ್ ಮಾಡ್ತಿದ್ದಾರೆ. ಈ ತಂಡ ಈ ಸೀಸನ್ನಲ್ಲಿ ಕಪ್ ಗೆಲ್ಲೋ ಹಾಟ್ ಫೇವರೆಟ್ ಆಗಬಹುದು. ಸೂರ್ಯವಂಶಿ ಆಟ ಹೇಗಿತ್ತು ಅಂತ ನಿಮ್ಗೆ ಗೊತ್ತೇ ಇದೆ, ಅದನ್ನ ಕಮೆಂಟ್ನಲ್ಲಿ ಹೇಳಿ. ಓವರಾಲ್ ಆಗಿ ನೋಡಿದ್ರೆ ಈ ಮ್ಯಾಚ್ ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟಿದೆ. ದೊಡ್ಡ ಸ್ಕೋರ್ ಹೊಡೆದ್ರೆ ಮ್ಯಾಚ್ ಕಂಟ್ರೋಲ್ ಮಾಡಬಹುದು, ಬೌಲಿಂಗ್ ಸ್ಟ್ರಾಂಗ್ ಇದ್ರೆ ಮಾತ್ರ ಗೆಲುವು. ಟಾರ್ಗೆಟ್ ಇದೇ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನೋ ಸೋತ ನಂತರ ಕೋಪದಲ್ಲಿ ದೊಡ್ಡ ಸತ್ಯವನ್ನ ಹೊರಹಾಕಿದ್ದಾರೆ. ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ, ಆದ್ರೆ ಟೀಮ್ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಕ್ರಿಕೆಟ್ ಅಡ್ಡಾ.